ವೇರ್ ಇಸ್ ಕರೆನ್ಸಿ ಎಕ್ಸ್ಚೇಂಜ್ ಆಫೀಸ್? ಅಯ್ಯೋ ತುಂಬಾ ಸಾರಿದೆ. ಶ್ರೀಹರಿ ಪಾಪ ಕಣ, ಅವ್ರಿಗೆ ವಾಟ್ ಹ್ಯಾಪೆಂಡ್ ಅಂತ ಆಸ್ಕ್ ಮಾಡ. ಏನ್ ಚಂದದಳು ಮರಿಯ, ಸುಂದರ, ಅತಿ ಸುಂದರ, 981 ಸುಂದರ, ಬಹಳ ಗಿಚ್ಚದಳು ಬಿಡು ಹುಡುಗಿ. ರೀ ತಿನ್ನು ಐಟಮ್ ಪ್ಲೇಟ್ನಾಗ ಐತಿ, ಅವಳ ಮುಖದಾಗಲ್ಲ. ಕೇಕ್ ಕೇಕ್ ಕೇಕು ಬಹಳ ಚಂದ ಐತಿ ಹಂಗೆ. ಇಲ್ಲಿ ತಿನ್ರಿ ತಿನ್ರಿ ತೊಗೊಳ್ರಿ. ಅವಳು ಅಮೆರಿಕಾದಲ್ಲಿ ಯಾವ್ದೋ ಒಂದು ಸಾಫ್ಟ್ವೇರ್ ಕಂಪ್ನಿ ಕೆಲಸ ಮಾಡ್ತಾಳಂತೆ. ಅವಳು ಬಂದಿರೋ ಕ್ಯಾಬ್ ಕೊಡಕ್ಕೂ ಅವಳ ಹತ್ರ ಇಂಡಿಯನ್ ಕರೆನ್ಸಿ ಇಲ್ಲ, ಬರೀ US$ ತಂದಿದ್ದಾಳೆ. ಡಾಂಕಿ ಶ್ರೀಹರಿ ಮುಂಕಿ ತರ ಆಡ್ಬಿಡ, ಹೆಲ್ಪ್ ಮಾಡಿ ಎಕ್ಸ್ಚೇಂಜ್ ಮಾಡು. ಮರಯ್ಯ, $1ಗೆ $72 ಐತಿ ಬೆಲೆ. ಹೌದಾ? ಬನ್ನಿ ಬನ್ನಿ. ಡೋಂಟ್ ವರಿ ಮೇಡಮ್, ಐ ವಿಲ್ ಗಿವ್ ಯು ಇಂಡಿಯನ್ ಕರೆನ್ಸಿ. ನನ್ಗೆ ಕನ್ನಡ ತುಂಬಾ ಚೆನ್ನಾಗಿ ಬರುತ್ತೆ. ನಮ್ ಗ್ರ್ಯಾಂಡ್ ಪಾ ಮೈಸೂರಿನಲ್ಲೇ ಇದ್ದವರು. ಐ ನೋ ಕನ್ನಡ. ಓ ಸೂಪರ್, ನೀವು ನಮ್ ಕನ್ನಡದವ್ರು. ಹಾಗಾದ್ರೆ $20 ತಗೊಳ್ಳಿ ಎಕ್ಸ್ಚೇಂಜ್. ಓ ಮೈ ಗಾಡ್, $10. ಶ್ರೀಹರಿ $700 ಗಿವ್ ಮಾಡು, $20 ಪ್ರಾಫಿಟ್ ಆಗುತ್ತೆ. ಪಾನಿಪುರಿ ಈಟ್ ಮಾಡ್ಬೋದು. ಡಾಲರ್ಸ್ ಬೇಕಾ? ಇದು ನಿಮ್ಗೆ ತಗೊಳ್ಳಿ. ನಿಜವಾಗ್ಲೂ ನಂಗೇನಾ? 50% ಪ್ರಾಫಿಟ್. ಓಹ್ ಥ್ಯಾಂಕ್ ಯು ಸೋ ಮಚ್. ಅಲ್ಲ, ಎಷ್ಟು ಕಮ್ಮಿ ಡಾಲರ್ ಕೊಡ್ತಾ ಇದ್ದೀರಾ? ಎಂತ ಟೈಮಲ್ಲಿ ನನಗೆ ಹೆಲ್ಪ್ ಮಾಡಿದೀರಾ ಅಂತದ್ರಲ್ಲಿ ನಾನ್ ನಿಮ್ಗೆ ಇಷ್ಟು ಮಾಡಿಲ್ಲ ಅಂದ್ರೆ ಹೇಗೆ ಹೇಳಿ? ಐ ಆಮ್ ಡಾಲಿ, ಅಮೆರಿಕಾದಿಂದ ಬಂದಿದ್ದೀನಿ. ನೈಸ್ ಕಣೋ. ನಾನು ಶ್ರೀಹರಿ ಅಂತ. ಯು ಲಿಮಿಟ್ ಅಮ್ಮಿ. ಮೈ ನೇಮ್ ಇಸ್ ನಂದು ಉಳ್ಳಾಗಡ್ಡಿ ಅಂತ. ಶಿ ಈಸ್ ಮೈ ವೈಫ್. ನನ್ನ ಮೆಣಸಿನ್ಕಾಯಿ. ಐ ಲೈಕ್ ಉಳ್ಳಾಗಡ್ಡಿ. ಮಸಾಲ ದೋಸೆಗೆ ಇಂಪಾರ್ಟೆಂಟ್, ಆಲ್ಸೋ ಮೆಣಸಿನ್ಕಾಯಿ ಮಸಾಲೆಗೆ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಬಹಳ ಚಂದ ಮಾತಾಡ್ತೀರಪ್ಪ. ಅಮೆರಿಕದಲ್ಲಿ ನಂದೊಂದು ಕಂಪನಿ ಇದೆ, ಅಲ್ಲಿ 2 ಕನ್ನಡದವ್ರಿಗೆ ನಾನು ಕೆಲಸ ಕೊಟ್ಟಿದ್ದೀನಿ. 3ನೇದವ ನಾನು ಆಗ್ಬಿಲ್ಲೇನ್ರಿ? ಚಪ್ರಸಿ ಕೆಲಸ ಆದ್ರೆ ಅಡ್ಡಿಲ್ಲ, ಮಾಡ್ತೇನ್ರಿ. ವೀಸಾ ಪ್ರಾಬ್ಲಮ್ ಇದೆ. ನಿಮ್ಮ ಹತ್ರ ಪಾಸ್ಪೋರ್ಟ್ ಇದೆಯಾ? ನನ್ನ ಹತ್ರ ಆಧಾರ್ ಕಾರ್ಡ್ ಐತ್ರಿ. ಎನಿವೆ, ನನಗೆ ಕರೆನ್ಸಿ ಎಕ್ಸ್ಚೇಂಜ್ಗೆ ನೀವು ತುಂಬಾನೇ ಹೆಲ್ಪ್ ಮಾಡಿದ್ದೀರಾ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎನಿ ಟೈಮ್. ಥ್ಯಾಂಕ್ಸ್ ರೀ. ನಿಮ್ಮ ನಂಬರ್ ಹೇಳಿ. ಯಾ, ಮಿಸ್ ಕಾಲ್ ಮಾಡಿ. ಬಂತಾ? ಬಂತು. ಓಕೆ, ಥ್ಯಾಂಕ್ ಯು ಸೋ ಮಚ್. Thank you. ಬಾಯ್. ಟು ಮೀಟ್ ಯು. ಅದು ವಾಟ್ಸಪ್ ನಂಬರ್ ಹೋಗಲ್ರಿ. ಚಾರು ಅವ್ರ ಇಲ್ಲೇ ಇದ್ದೀನಿ, ಕುತ್ಕೊಳ್ಳಿ, ಬನ್ನಿ ಕುತ್ಕೊಳ್ಳಿ. ಈಗ ಹೇಳಿ. ನಮ್ಮ ಮನ್ಯಾಗ ಅಡ್ಗೆ ಮಾಡಕ್ ಬ್ಯಾಸರ ಆಯ್ತ್ರಿ, ಅದಕ್ಕ ನಿಮ್ ಮನೆಗ ಊಟ ಮಾಡೋಣ ಅಂತ ಬಂದ್ವಿ. ಸೂಪರ್, ಒಳ್ಳೆ ಕೆಲಸ ಮಾಡಿದ್ರಿ. ನಮಗಾಗಿದ್ದೆ ನಿಮ್ಗೂ ಆಗತ್ತಲ್ವಾ? ನೆಟ್ಟು ಕಂಡು ಹಿಡಿದ ದೇವ್ರು ಯಾರಿಗೂ ಉಪವಾಸ ಹಾಕಲ್ಲ. ಮತ್ನ್ಯಾಗ ನೀವು ಬ್ರೆಡ್ ಬಿಡುದಿಲ್ಲ ಅಂತನ್ರಿ. ಅಯ್ಯೋ, ದಯವಿಟ್ಟು ಈ ಬ್ರೆಡ್ ವಿಷಯ ಬಿಡ್ತೀರಾ? ಉಳ್ಳಾಗಡ್ಡಿ, ಫಾರಿನ್ ಕರೆನ್ಸಿ ಎಕ್ಸ್ಚೇಂಜ್ ಬಿಸ್ನೆಸ್ ಅಲ್ಲೂ ಪ್ರಾಫಿಟ್ ಮಾಡೋದು ಈಸಿ ಅಲ್ವೇನೋ? ಯಪ್ಪ, ದೊಡ್ಡವರೆಲ್ಲ ಸಿಕ್ಕಾಪಟ್ಟೆ ಮಾಡಕ್ ಹತ್ತಾರ, ನಮಗ ಅದ್ರ ಲಿಂಕ ಸಿಕ್ಕಿರ್ಲಿಲ್ಲ. ಈಗ ಡಾಲಿ ಸಿಕ್ಕ್ಯಾಳಲ್ರಿ, ಶುರು ಹಚ್ಕೊಳ್ರಿ. ಮತ್ತ ಬ್ಯಾಡ ಅಂತಿದ್ದಿ. ರೊಕ್ಕ ಸಿಕ್ತೈತಂದ್ರೆ ಯಾರಾದ್ರೂ ಬ್ಯಾಡ್ ಅಂತಾರೇನು? ಜಗ್ಗಿ ಜಮಾಯಿಸ್ಬಿಡೋಣ. ಅಲ್ಲ, ನಾವು ಯಾಕೆ ಫಾರಿನ್ ಕರೆನ್ಸಿ ಎಕ್ಸ್ಚೇಂಜ್ ಬಿಸ್ನೆಸ್ ಮಾಡಬಾರ್ದು? ಫಾರಿನ್ ಎಕ್ಸ್ಚೇಂಜ್ ಡೇಟ್ಸ್ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ, ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು. ಸಡನ್ ರೈಸ್, ಸಡನ್ ಡ್ರಾಪ್ ಎಲ್ಲ ಇರುತ್ತೆ. ಕಂದ, ಮಾರ್ಜಿನ್ ಜಾಸ್ತಿ ಇಟ್ಕೊಂಡ್ರಾಯ್ತು, ಸುಮ್ಮನಿರೆ. ಯಪ್ಪ ಶ್ರೀಹರಿ, ನಿನಗಂತರೂ ಮನ್ಯಾಗ ಮಾಡಾಕ ಕೆಲಸ ಉದ್ಯೋಗ ಹೊರವ ಏನೂ ಇಲ್ಲ. ಇವ್ರಿಗೂ ಇಲ್ಲ. ಅದಕ್ಕ ನಾವಿಬ್ರು ಪಾರ್ಟ್ನರ್ಶಿಪ್ನಾಗ ಈ ಕೆಲಸ ಮಾಡೋಣ. ಆದ್ರೆ ಯಾರಿಗೂ ಹೇಳಕ್ ಹೋಗ್ಬೇಡ ಮತ್ತ. ಹೌದು, ನಾನು ದುಡಿತೀನಿ ಅಂತ ತೋರಿಸ್ಬೇಕು. ನಾನು ಈ ಮನೇಲಿದ್ರು, ಇಂಡಿಯಾಲಿದ್ರು, ಎಲ್ಲಾ ದೇಶದ ಕರೆನ್ಸಿ ನನ್ನ ಕೈಯಲ್ಲಿ ಓಡಾಡುತ್ತೆ ಅನ್ನೋದನ್ನ ಈ ಮನೆಯವರು ಅವ್ರ ಕಣ್ಣಾರೆ ನೋಡ್ಬೇಕು. ನಮ್ಮಮ್ಮ ನನ್ನನ್ನ ಆಕ್ಸಿಡೆಂಟು ಅಂತ ಕರೆಯೋದನ್ನ ಬಿಟ್ಟು ಮುದ್ದಿನ ಮಗನೇ ಶ್ರೀಹರಿ ಅಂತ ಕರಿಬೇಕು. ಹಾಗೆ ಮಾಡಿ ತೋರಿಸ್ತೀನಿ. ಅಲ್ಲಪ್ಪ, ಡಾಲಿನ ಮನೆಗೆ ತಿಂಡಿ ಕರೆದಿನಿ ಅಂತಂದಿ, ಎಲ್ಲಿ ಕಾಣಕೊಲ್ಲಕಿ? ಮಾಡಿ. ನಮಸ್ಕಾರ. ನಿಮ್ ಬಗ್ಗೆ ತುಂಬಾ ಹೇಳಿದ್ರು. ಓ, ಶ್ರೀಹರಿ ಕೂಡ ನೀವು ತುಂಬಾ ಚೆನ್ನಾಗಿ ಫುಡ್ ಪ್ರಿಪೇರ್ ಮಾಡ್ತೀರಾ ಅಂತ ಹೇಳ್ತಾ ಇದ್ರು. ಹೌದೌದು, ನಾನು ಬ್ರೆಡ್ ಅಲ್ಲಿ ತರಾವರಿ ಐಟಮ್ಸ್ ಮಾಡ್ತೀನಿ. ನೀವ್ ಯಾವತ್ತೂ ಆತರ ತಿಂದೇ ಇರಬಾರ್ದು, ಆ ತರ ವೆರೈಟಿನೂ ಮಾಡ್ಕೊಡ್ತೀನಿ. ಮಾಡ್ಕೊಡ್ಲಾ? ಈಗ ಬೇಡ, ಅದಕ್ಕೆ ಅಂತ ಇನ್ನೊಂದ್ ದಿನ ಬರ್ತೀನಿ. ನನಗೂ ಈ ಬ್ರೆಡ್ ಪ್ರಿಪರೇಷನ್ ಅಂದ್ರೆ ತುಂಬಾನೇ ಇಷ್ಟ. ಅಮೆರಿಕಾದಲ್ಲಿ ವೆರೈಟಿ ಬ್ರೆಡ್ ಸಿಗತ್ತೆ.
ಅಂದ್ಹಾಗೆ ನಾನು ಒಂದ್ಸಲ ಅಮೆರಿಕನ್ ನೋಡ್ಬೇಕಲ್ಲ. ಡೋಂಟ್ ವರಿ, ಅದಕ್ಕೇನಂತೆ, ನಾನ್ ಕರ್ಕೊಂಡು ಹೋಗ್ತೀನಿ ಬನ್ನಿ. ಓಹ್ ಮೈ ಗಾಡ್, ಥ್ಯಾಂಕ್ ಯು ಸೋ ಮಚ್, ಸೋ ನೈಸ್ ಆಫ್ ಯು. ಕಾಫಿ ತಗೋತೀರಾ? ಕಾಫಿ ಜೊತೆ ಬ್ರೆಡ್ ತಂದ್ಕೊಡ್ಲಾ? ಬೇಡ, ಕಾಫಿ ಒಂದೇ ಸಾಕು. ಓಕೆ ಓಕೆ, ಹಂಗ ಶುಂಠಿದು ಬೇಡ ಬೇಡ. ಸರಿ ರೀ. ರೀ, ಚಾರು ಒಬ್ಬಾಕಿನ ಅಮೆರಿಕಕ್ಕೆ ಹೊಂಟಾಳ. ನೀವು ತಿಂಡಿ ತಿಂತ ಕೂರ್ಬ್ಯಾಡ್ರಿ, ಒಮ್ಮೆ ಅವಳ ಹತ್ರ ಮಾತಾಡ್ರಿ. ಎಂತ ಕತ್ತೇನೆ ಅಮೆರಿಕಕ್ಕೆ ಹೊಂಟಾವ, ನನಗ್ ನೀವ ಹೋಗ್ಬೇಕು ನೋಡ್ರಿ. ಶ್ರೀಹರಿ, ನನ್ನ ಹತ್ರ ಅಮೆರಿಕನ್ ಡಾಲರ್ಸ್ ತುಂಬಾನೇ ಇದೆ. ಅದನ್ನ ಇಂಡಿಯನ್ ಕರೆನ್ಸಿಗೆ ಎಕ್ಸ್ಚೇಂಜ್ ಮಾಡ್ಕೊಟ್ರೆ ನಾನ್ ನಿಮ್ಗೆ ಕಮಿಷನ್ ಕೊಡ್ತೀನಿ. ಜಸ್ಟ್ ಕೈಯಿಂದ ಕೈಗೆ ಎಕ್ಸ್ಚೇಂಜ್ ಅಷ್ಟೇ. ಅಂದ್ರೆ ಸ್ಟ್ರೈನೇ ಆಗಲ್ಲ, ಟೇಕ್ ಮೋರ್ ಗಿವ್ ಲೆಸ್. ಡಾಲರ್ಗೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಏನ್ ರೇಟ್ ನಡೀತಿದೆ ಅಂತ ನೋಡಿ. 50% ನನಗ್ ಕೊಡಿ, ಉಳಿದಿರೋ 50% ಕಮಿಷನ್ ಅಂತ ನೀವ್ ಇಟ್ಕೊಳ್ಳಿ. ನಿಮ್ಮ ಹತ್ರ ಎಷ್ಟು ಡಾಲರ್ ಅದಾವು? ಇಂಡಿಯನ್ ಕರೆನ್ಸಿಲಿ 10 lakh ಆಗೋಷ್ಟು ಡಾಲರ್ಸ್ ನನ್ನ ಹತ್ರ ಇದೆ. ಅದನ್ನ ಎಕ್ಸ್ಚೇಂಜ್ ಮಾಡಿ 5 lakhs ನನಗೆ ಕೊಟ್ಟು ಪ್ರಾಫಿಟ್ ಅಂತ ನೀವು 5 lakh ಇಟ್ಕೊಳ್ಳಿ. ನನಗೆ ಅರ್ಜೆಂಟ್ ಆಗಿ ಪ್ರಾಪರ್ಟಿ ಪರ್ಚೇಸ್ ಮಾಡ್ಬೇಕಾಗಿದೆ, ವ್ಯವಸ್ಥೆ ಮಾಡ್ತೀರಾ? ಅಯ್ಯೋ, ಬೈ ಆಲ್ ಮೀನ್ಸ್ ಮೇಡಮ್, ಖಂಡಿತ ವ್ಯವಸ್ಥೆ ಮಾಡ್ತೀವಿ. ಏನಂತ ಹೇಳಗಡಿ ಮಾಡೋಣ ಬಿಡೋ ಮರಿ. 10 ಲಕ್ಷ ಯಾವ ಮಹಾ ನಮಗ ಟಿಮ್ಮಿ ಡಮ್ಮಿ. ಚಿನ್ನ ಚಿನ್ನ ನನ್ನ ನೋಡು, ನನ್ನ ಜೊತೆ ಮಾತನಾಡು, ಕೇಳೆ ಇದು ನನ್ನ ಹಾಡು. ಸುಂದರ ಸುಂದರ ಸುರ ಸುಂದರ ಸುಂದರ ನಿನ್ನ ಸುಂದರ ಮುಖದಲ್ಲಿನ ಖುಷಿ ಇದೆ. ಏನ್ ಜನ ಇವತ್ತು ಇಷ್ಟೊಂದು ರೋಮ್ಯಾಂಟಿಕ್ ಆಗ್ತಿದ್ದೀರಾ? ಚಿನ್ನದ ಸರ ಬೇರೆ ತಂದಿದ್ದೀರಾ ನಂಗ? ಇಲ್ಲಪ್ಪ, ಇದನ್ನ ಅಪ್ಪಂಗ್ ಕೊಡ್ತೀನಿ. ಅಪ್ಪ ಎತ್ಕೊಂಡು ಹೋಗಿ ಅದನ್ನ ಜಯ ಆಂಟಿಗೆ ಕೊಡ್ತಾರೆ. ಇನ್ನೇನು, ನಿನ್ಗಲ್ದೆ ಇನ್ಯಾರು ಕೊಡ್ಲಿ ಸ್ವೀಟು? ಲಡ್ಡು ಕೊಟ್ರೆ ಚೈನ್. ಹೋಗಿ ಜಾನು, ಶ್ರೀಹರಿ ಮತ್ತೆ ನಿಮ್ಮಿ ಮನೇಲೇ ಇದ್ದಾರ. ಸೈಡಿಗೆ ಬಾ, ಬಂಗಾರದಲ್ಲಿ ನಿನಗೆ ಅಲಂಕಾರ ಮಾಡ್ತೀನಿ. ಶ್ರೀಹರಿ ಪಾಪಣ್ಣನ ಹತ್ರ ತುಂಬಾ ಮನಿಕ ಮಾಡಿದೆ ಕಣ. ಹ್ಞೂ ಕಣೆ, ಎಲ್ಲಿಂದಾನು ಹಣ ಒದ್ಕೊಂಡ್ ಬಂದಿರ್ಬೇಕು. ಅದಕ್ಕೆ ಅದಕ್ಕೆ ಸುಮ್ನೆ ಚೈನ್ ತಂದು ಕೊಡ್ತಿದ್ದಾನೆ. ಡಾಲಿಗೆ ಎಕ್ಸ್ಚೇಂಜ್ ಅರೇಂಜ್ ಮಾಡುವಾಗ ಶಾರ್ಟೇಜ್ ಕಮ್ಮಿ ಮಾಡಿದ್ರೆ ಪಾಪಣ್ಣನ ಹತ್ರ ಆಸ್ಕ್ ಮಾಡ್ಬೋದಲ್ವೇನೋ? ಮರುಭೂಮಿಲಿ ನೀರು ಹುಟ್ಟುತ್ತಾರೆ ನಿಂತ ಒಳ್ಳೆ ಐಡಿಯಾ ಹುಟ್ಬಿಡ್ತಲೆ. ಗುಡ್, ಹಾಗೆ ಮಾಡೋಣ. ಹೇ ಚಿನ್ನ, ನನ್ ಜಾನು ನಂಗ್ ಕೊಟ್ಟ ಮುದ್ದಾದ ಈ ಚಿನ್ನ. ಸ್ವೀಟು ಹಬ್ಬಕ್ಕೋ ಹುಣ್ಮೆಗೋ ಇದನ್ನ ಹಾಕೋ. ಆದ್ರೆ ಹುಷಾರು, ಇದನ್ನ ಒಳಗಡೆ ತೆಗ್ದಿಡು, ಇಲ್ಲಾಂದ್ರೆ ಕಳ್ಳರು ಬಂದ್ ಕತ್ಕೊಂಡು ಹೊಟ್ಟೋದ್ರೆ. ಪಾಪಣ್ಣ, ಶ್ರೀಹರಿಗ್ ಲೋನ್ ಗೇವ್ ಮಾಡೋ ಅವ್ನ್ ಬಿಸ್ನೆಸ್ ಮಾಡ್ತಿದ್ದಾನೆ. ಓಹೋ, ಏನು ಶ್ರೀಹರಿ ಫ್ಯಾನ್ಸಿ ಸ್ಟೋರ್ ಇಡ್ತಾ ಇದ್ಯಾ? ಇಲ್ಲಪ್ಪ, ಸೀರೆ ಅಂಗಡಿ. ಹಾ? ಮತ್ತೇನದ್ಕೆ ಯಾವ್ದೋ ಒಂದು ಬಿಸ್ನೆಸ್ ಅಪ್ಪ. 5 ಲಕ್ಷ ರೂಪಾಯಿ ಬೇಕಿವಾಗ. ನಾ ಹತ್ರ ಅಷ್ಟೊಂದು ದುಡ್ಡಿಲ್ಲ. ಮತ್ತೆ ಅದಕ್ಕೆ ಗೋಲ್ಡ್ ಚೈನ್ ಬೈ ಮಾಡಿದ್ಯಾ? ನಿನಗೆ ಯಾಕೆ ಬೇಕದು? ತಿರುಗಿ ನೋಡ್ದೆ ಹೋಗಲ್ಲೇ. ಯಾವ್ದೋ ಒಂದು ಅಮೌಂಟ್ ಇತ್ತು, ಕೊಟ್ಟೆ. ಏನ್ ಬಿಸ್ನೆಸ್? ಈ ಹ್ಯಾಂಡ್ ಇಂದ ಆ ಹ್ಯಾಂಡ್ಗೆ ಕೈಗೇನಿರುತ್ತೆ ಅಂತ ಕೆಲ್ಸ? ಅಯ್ಯೋ, ಎಲ್ಲ ಒಂದ್ ಲೆವೆಲ್ ಬಂದ್ಮೇಲೆ ಹೇಳ್ತೀನಪ್ಪ. ಈಗೆಲ್ಲಾನು ಬಿಟ್ಕೊಡಕ್ ಆಗಲ್ಲ. ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ. ಇಷ್ಟೇ, ಏನಾದ್ರೂ ಒಂದು ಬಿಸ್ನೆಸ್ ಮಾಡ್ತೀವಿ, ಉದ್ಧಾರ ಆಗ್ತೀವಿ, ಸ್ವಂತ ಕಾಲ್ ಮೇಲೆ ನಿಂತ್ಕೋತೀವಿ ಅಂದ್ರೆ ಯಾರು ಹೆಲ್ಪ್ ಮಾಡಲ್ಲ. ಕಾಲು ನಮ್ದೆ, ಭಾರನೂ ನಮ್ದೆ. ಇಂಥದ್ದಕ್ಕೆ ಅಂತ ಹೇಳಿದ್ರೆ ಅವ್ರು ಕೊಡ್ತಾರೆ. ಇಲ್ಲ, ಯಾವ್ದಕ್ಕೆ ಆಗ್ಲಿ ಒಂದೇ ಸಲ 5 ಲಕ್ಷ ಕೊಡಕ್ ಚಾನ್ಸೇ ಇಲ್ಲ. ನೋ ವೇ, ಚಾನ್ಸೇ ಇಲ್ಲ. ಜಾನು, ನನಗ್ ಯಾಕೋ ಶ್ರೀಹರಿ ಏನೋ ಎಡವಟ್ ಮಾಡ್ಕೊಂಡಿದ್ದಾನೆ ಅಂತ ಅನಿಸ್ತಾ ಇದೆ. ನೀವು ಅವನ್ನ ಕರೆಕ್ಟಾಗಿ ವಿಚಾರಿಸಿ, ನಿಜ ಹೇಳ್ತಾನೆ. ವಿಚಾರಿಸಿದ್ರೆಲ್ಲ ನಿಜ ಹೇಳಂತ ವಯಸ್ಸಲ್ಲ ಅವನು. ಅವ್ನು ನಿಜ ಹೇಳಲ್ಲ. ಅವನನ್ನ ಕೇಳೋ ಬದಲು ನಾನೇ ಅವನನ್ನ ಅಬ್ಸರ್ವ್ ಮಾಡ್ಬೇಕು. ಮೊದ್ಲು ಆ ಕೆಲ್ಸ ಮಾಡಿ ಅವ್ನ್ ಬೆನ್ ಹಿಂದೆ ಬೀಳಿ. ಏಯ್, ನಿತ್ಕೋ ಇಲ್ಲಿ. ಆ ಸಣ್ಣ ಹುಡುಗಿನ ಕರ್ಕೊಂಡು ಹೋಗಕ್ಕಾಗತ್ತೇನು ಒಳಗ? ಚಿಕ್ಕ ಮಕ್ಳನ್ನ ಬಿಡಲ್ವಂತೆ ನಿಮ್ಮಿ. ಆ ಮರಿಮಲ್ಲನ್ ದುಡ್ಡು ವಸೂಲಿ ಆಗೋಯ್ತು. ಸೀನಾ ಇದಾನಲ್ಲ, ಅದೇ ರೌಡಿ ಸೀನಾ, ಅವನ್ಗೆ 2 ಲಕ್ಷ ಬೇಕಂತೇಣ. ಯಾವಾಗ ಕೊಡ್ತಾನಂತೆ? 3 ದಿವಸದಲ್ಲಿ ಬಡ್ಡಿ ಸಮೇತ ಕೊಡ್ತಾನಂತಣ. ನಂದು ಗಂಟೆ ಬಡ್ಡಿ, ಸಾಲ ನಂದು, ವಸೂಲಿ ನಿಂದು. ನೋಡ, ಆ ರೌಡಿ ಸೀನಿಂಗ್ ಹೇಳ್ಬಿಡು, ಟೈಮ್ ಸರಿಯಾಗಿ ನನ್ನ ದುಡ್ಡನ್ನ ವಾಪಸ್ ತಗೊಂಬಂದು ಕೊಟ್ಬಿಡ್ಬೇಕು ಏನೋ. ಇಲ್ಲ ಅಂದ್ರೆ ಮನೆ ಮುಂದೆ ಜಾಟ್ರೆ ಸೌಂಡು,
ಅವ್ನ್ ಕಟ್ಟ ರೋಪೆಲ್ಲ ನನ್ನ ಹತ್ರ ನಡೆಯಕ್ಕಿಲ್ಲ, ಹೇಳಿಟ್ಟಿರು. ನಮಸ್ಕಾರ ಅಣ್ಣಾಜಿ. ನಮಸ್ಕಾರ. ನಂದು ಉಳ್ಳಾಗಡ್ಡೆ. ಏನ್ ಸಮಾಚಾರ? ಆರಾಮದರ್ರಿ? ಆರಾಮದವಿ. ಇವ್ರು ಶ್ರೀಹರಿ ಅಂತ ಪಾಂಡು ಮನೆ. ಟೋಲ್ ಗೇಟ್ ಅವನ ಹತ್ರ ಹೋಗಿ ತಮ್ಮಿ ಅಂದ್ರೆ ಬಿಟ್ಬಿಡ್ತಾನ. ನಿನ್ ಕತೆ ಪುರಾಣ ಎಲ್ಲ ಬೇಡ, ಬಂದ್ ವಿಷಯ ಏನು ಅಂತ ಸ್ಟ್ರೈಟ್ ಆಗಿ ಹೇಳು. ಅಣ್ಣ ಸ್ವಲ್ಪ ಸಾಲ ಬೇಕಿತ್ತಣ್ಣ, ಒಂದು ಅರ್ಜೆಂಟ್ ಬಿಸ್ನೆಸ್ ಇದೆ. ಎಷ್ಟು ಬೇಕಾಗಿತ್ತು? 10 ಲಕ್ಷ ಅಲ್ಲಲ್ಲ 5 ಲಕ್ಷ ಸಾಕಣ್ಣ. 5 ಲಕ್ಷ. ನನ್ನ ಕಂಡೀಷನ್ ಗೊತ್ತಲ್ಲ. ಅಣ್ಣಾರ ನಮಗ್ ಗೊತ್ತಿಲ್ಲೇನ್ರಿ, ಎಷ್ಟು ಮಂದಿ ಸಾಲ ಕೊಡ್ಸಿ ರೊಕ್ಕ ವಾಪಸ್ ಕೊಟ್ಟಿಲ್ಲ. ಅರೆ, ನಂದು ಮುಖ ನೋಡ್ಕೊಂಡು ನಿನ್ಗೆ ಸಾಲ ಕೊಡ್ತಾ ಇದ್ದೀನಿ. ನಂದು ಗಂಟೆ ಬಡ್ಡಿ. ಟೈಮಿಗೆ ಸರಿಯಾಗಿ ನನ್ನ ದುಡ್ಡು ಬರಲಿಲ್ಲ ಅನ್ಕೋ, ಆಂಬುಲೆನ್ಸ್ ಗಂಟೆ ಸೌಂಡು ನಿನ್ನ ಮನೆ ಮುಂದೆ ಇರುತ್ತೆ. ಅಣ್ಣಾರ ಗಂಟೆ ಬಗ್ಗೆ ನನಗೆ ಗೊತ್ತಿಲ್ಲೇನ್ರಿ, ನಾ ವಾಪಸ್ ಕೊಡಿಸ್ತೀನಿ, ನನ್ನ ಜವಾಬ್ದಾರಿ. 5 ಲಕ್ಷಕ್ಕೆ 1 ಗಂಟೆಗೆ 5,000 ರೂಪಾಯಿ ಬಡ್ಡಿ, 4 ಗಂಟೆಗೆ 20,000 ರೂಪಾಯಿ ಬಡ್ಡಿ. ಈ ಕ್ರಿಸ್ಮಸ್ ಡಿಸ್ಕೌಂಟು, ಸಂಕ್ರಾಂತಿ ಡಿಸ್ಕೌಂಟು ಇವೆಲ್ಲ ನಮ್ಮ ಹತ್ರ ಇರೋದಿಲ್ಲ. ಅರ್ಥ ಆಯ್ತಾ? 5 ಲಕ್ಷ ರೂಪಾಯಿ ಲಾಭ ಇರ್ಬೇಕಾದ್ರೆ 20,000 ರೂಪಾಯಿ ಯಾವ ಮಹಾ. ಆಯ್ತಣ್ಣ. 5 ಲಕ್ಷ ಕೊಟ್ಟು ಕಳ್ಸ. ಬಳಿ ಕಳ್ಳ ನೀನು. ಅಣ್ಣ ಹಾಕ್ಬಿಡಿ ಅಣ್ಣ. ಲಕ್ಷ್ಮಿ ಅಣ್ಣ ಬರ್ತೀವಣ್ಣ. ಅಣ್ಣಾರ ನಾವು ಬರೋಣ್ರಿ. ಆಯ್ತಾಯ್ತು. ಮನೆಗೆ ಮಾಡಿದ್ರಾ? ಕೋತಿತರ ಆಡ್ಬೇಡ, ಕೊಟ್ಟಿದ್ದಾರೆ ದುಡ್ಡು, ಅದ್ರ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಆಯ್ತು. ಅವ್ರದ್ದು ಗಂಟೆಗೆ ಬಡ್ಡಿ ಜಾಸ್ತಿ ಇಲ್ದೇ ಇರ್ತತ. ಆ ಡಾಲರ್ ಡಾಲಿಗೆ ಕಾಲ್ ಮಾಡು, 10ನೇ ಕ್ರಾಸ್ ಕಟ್ಟಿಗೆ ಬರಕ್ ಹೇಳು. ಹಲೋ ಹಲೋ, ಶ್ರೀಹರಿ, ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಪ್ರಾಪರ್ಟಿ ಸೇಲ್ ಆಗ್ತಾ ಇದೆ, ಪರ್ಚೇಸ್ ಮಾಡಬೇಕು. ಏನಾಯ್ತು ಮನಿ ಅರೇಂಜ್ಮೆಂಟ್ ಬಗ್ಗೆ? ಅಕಸ್ಮಾತ್ ನಿಮ್ಗೆ ಮನಿ ಅರೇಂಜ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಹೇಳಿ, ನಾನು ಲ್ಯಾಂಡ್ ಓನರ್ಗೆ ಮನಿ ಕೊಡ್ಬೇಕು. ಇಲ್ಲ ಅಂತಂದ್ರೆ ನಾನು ಅವ್ರಿಗೆ ಡಾಲರ್ಸೇ ಕೊಡ್ತೀನಿ. ಅಯ್ಯೋ ಮೇಡಮ್ ಅದನ್ನೇ ಹೇಳಕ್ ಕಾಲ್ ಮಾಡಿದ್ ನಾನು. ಎಷ್ಟು ಕಷ್ಟಪಟ್ಟು ದುಡ್ಡು ಅರೇಂಜ್ ಮಾಡಿದೀವಿ, ಈಗ ನೀವು ಬೇಡ ಅಂತಿದ್ದೀರಲ್ಲ. ಏನು ಟೆನ್ಷನ್ ಮಾಡ್ಕೋಬೇಡಿ, 10ನೇ ಕ್ರಾಸ್ ಕಟ್ಟೆಗೆ ಬಂದ್ಬಿಡಿ, ನಿಮ್ ದುಡ್ಡು ರೆಡಿ ಇರುತ್ತೆ. 5 lakhs ಕ್ಯಾಶ್ ಹಾಗೆ ಕೊಟ್ಬಿಡ್ತೀನಿ. ಆದ್ರೆ ನೀವು ಮಾತ್ರ 10 ಲಕ್ಷ ರೂಪಾಯಿ ವರ್ತ್ ಡಾಲರ್ಸ್ ತರಬೇಕು. ಗುಡ್, ಡನ್, ಐ ವಿಲ್ ಕಮ್. ಓಕೆ, ಬಾಯ್. ಹಾಯ್ ಶ್ರೀಹರಿ. ಹಾಯ್ ನಿಮ್ಮಿ. ಹಾಯ್ ನಂದು ಉಳ್ಳಾಗಡ್ಡಿ ಅವರೇ. ಕರೆಕ್ಟ್ ಆಗಿ ಹೇಳಿದ್ರಿ. ಯಾ ನಾನು ತುಂಬಾ ಅರ್ಜೆಂಟ್ ಅಲ್ಲಿ ಇದ್ದೀನಿ, ಹೋಗ್ಬೇಕು. ಪ್ಲೀಸ್ ಗಿವ್ ಮಿ ಮನಿ. ಇದ್ರಲ್ಲಿ 5 ಲಕ್ಷ ಇದೆಯಾ? 100%. 1 minute. ಕರೆಕ್ಟ್ ಆಗಿದೆಯಾ ಅಂತ ಎಣಿಸ್ಕೊಳ್ಳಿ. ಅಯ್ಯೋ ಬಿಡಿ ಮೇಡಮ್, ನೀವು ಸರಿಯಾಗಿ ಕೊಟ್ಟಿರ್ತೀರಾ. ಪಾಪ ಅರ್ಜೆಂಟ್ ಅಲ್ಲಿ ಬೇರೆ ಇದೀರಾ ನೀವು. ಹೋಗಿ ಪರವಾಗಿಲ್ಲ. 10 ಲಕ್ಷ ತುಂಬಾನೇ ವರ್ತು, ಎಲ್ಲ ಡಾಲರ್ಸ್ ನೋಟ್ಗಳು. ನಾನು ನಾಡಿದ್ದು ಅಮೆರಿಕಕ್ಕೆ ಹೋಗ್ತಾ ಇದ್ದೀನಿ, ನೆಕ್ಸ್ಟ್ ಮಂತ್ ವಾಪಸ್ ಬರ್ತೀನಿ. ಕಾಂಟ್ಯಾಕ್ಟ್ ಅಲ್ಲಿ ಇರಿಯಲ್ಲ. ನಿಮ್ ಸೈಡ್ ಯಾರಾದ್ರೂ ಮನಿ ಎಕ್ಸ್ಚೇಂಜ್ ಮಾಡೋರಿದ್ರೆ ಹೇಳ್ರಿ, ನಾವು ಮಾಡಿಸ್ಕೊಡ್ತೀವಿ. ಶೋರ್. Mimi baby, this is for you. Thank you so much. ನಮ್ಗಿಲ್ವಾ ಚಾಕ್ಲೇಟ್? ಓ, ನೆಕ್ಸ್ಟ್ ಮಂತ್ ಬರ್ತಾ ಐಸ್ ಕ್ರೀಮೇ ತರ್ತೀನಿ ಬಿಡಿ. ಕೊಡ್ತಾರಂತ ಸುಮ್ಮನಿರು. ಓಕೆ, ಸಿ ಯು. ಇವಾಗ ಇದಕ್ಕೆ 10 lakhs ಗಿವ್ ಮಾಡ್ತಾರಲ್ವಾ? ಮೇಡಮ್ ಏನ್ ನೀನ್ ಎಲ್ಲ ಕಡೆ ತಾಂತ ಮಾಡ್ಕೊಂಡ್ಬಂದ್ರೆ ಪಾನಿಪುರಿ ಕಟ್ ಸೈಲೆಂಟ್ ಗೇಮ್ ಪಾಟ್ರಿಕ್ಸ್. ನಿಮ್ಮ ಪಾನಿಪರಿ ಮನೆ ಹಾಳಾಗ ಹೋಗ ಲಘು ಹೋಗ ನಡ್ರಿ. ಈ ಡಾಲರ್ ಕೊಡೋನು, ಬಡ್ಡಿ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ, ಉಳ್ಕಿದ್ ರೊಕ್ಕ ಕೊಡ್ಲಿ, ನಡ್ರಿ ಹೋಗೋನು. ಹೇ, ಗಂಟೆಗೇನು ನಿಮಿಷಕ್ಕೆ ಬಡ್ಡಿ ಇಟ್ಕೊಳ್ಳಿ ಬಾಮ್ಮ. ನಡಿ. ಅಣ್ಣ 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 ಏನಯ್ಯ? ಅಣ್ಣನ್ ಕರೀರಿ. ಯಾಕೆಂದ್ರೆ ದುಡ್ಡು ವಾಪಸ್ ಕೊಡಕ್ ಬಂದಿದೀವಿ, ನಿಮ್ ಬಾಸ್ ಕರೀರಿ. ಅಣ್ಣ ಏನೋ ಅದು? ಓಹೋ, ನಂದು ಉಳ್ಳಾಗಡ್ಡಿ. ಶ್ರೀಹರಿ, ನೀವೆಲ್ಲ ಕವರ್ ಬಿಟ್ಕೊಂಡ್ ಬರ್ತೀರಿ ಅಂತೀರ, 1 ಗಂಟೆಲ್ಲ ವಾಪಸ್ ಬಂದ್ಬಿಟ್ಟಿದ್ದೀರಲ್ಲ. ಅಣ್ಣಾರ ನೀವು ನಮಗ 5 ಲಕ್ಷ ಸಾಲ ಕೊಟ್ರಿ, ನಾವು ನಿಮ್ಗೆ 10 ಲಕ್ಷ ಡಾಲರ್ ಕೊಡ್ತೀವಿ. ಬಡ್ಡಿ ಎಷ್ಟೈತೆ ಅಷ್ಟು ತಗೊಂಡು 4 ಲಕ್ಷ ನಮಗೆ ಚಿಲ್ಲರೆ ವಾಪಸ್ ಕೊಟ್ಬಿಡ್ರಿ. ಓ, ಇಷ್ಟು ಬೇಗ ಸಿಕ್ಬಿಡ್ತೇನ್ರೋ? ಗೊತ್ತಾಯ್ತು ಬಿಡು. ಡಾಲರ್ ಎಕ್ಸ್ಚೇಂಜ್ ಅವೆಲ್ಲ ನಿಮ್ಗೆ ಯಾಕಣ, ಸುಮ್ನೆ ದುಡ್ಡು ಎಣ್ಸ್ಕೊಂಡು ಇಟ್ಕೊಳ್ಳಿ. ನಾವು ಬಂಡಲ್ ಗಿಂಡಲ್ ಎಲ್ಲ ಮುಟ್ಟಲ್ಲ, ಯಾಕಂದ್ರೆ ಈ ಕಾಲದಲ್ಲಿ ಬಂಡಲ್ ನನ್ನ ಮಕ್ಕಳೇ ಜಾಸ್ತಿ ಇರೋದು. ಭೀಮಾ ಧೂಮ ಎಣಸ್ರ ಬಂಡಲ್ಗಳನ್ನ
ಎಣಸ್ರಪ್ಪ. 10 ಲಕ್ಷ ರೂಪಾಯಿ ಎಣ್ಸಕ್ಕೆ ಎಷ್ಟು ಟೈಮ್ ಬೇಕು, ಏನ್ ಕತೆ ಅಲ್ವಾ? ಬಾಸ್ ಮೇಲೆ ಡಾಲರ್ ಒಳಗಡೆ ವೈಟ್ ಪೇಪರ್ ಅಣ್ಣ. ಇವ್ರು ಚೀಟ್ ಮಾಡ್ತಾ ಇದ್ದಾರೆ ಬಾಸ್. ಏನ್ ವೈಟ್ ಪೇಪರ್ ಅನ್ನ ಕತ್ತೀರಿ? ಸರಿಯಾಗಿ ಚೆಕ್ ಮಾಡ್ರಿ. ವೈಟ್ ಪೇಪರ್ ಅಲ್ಲಿ ಡಾಲರ್ ಗಟ್ಲೆ ತಂದೀವಿ ನಾವು. ವೈಟ್ ಮನಿ ಅಂದ್ರೆ ಇದೇನಾ? ಲೇ ನನಗ್ ಗೊತ್ತಾಯ್ತು ಕಾಣ್ರಲ್ಲಿ. ಹಿಂಗೋಗಿ ಹಂಗ್ ಬಂದಿದ್ದ ತಕ್ಷಣ ನೀವು ನನಗೆ ಮೋಸ ಮಾಡ್ತಿದ್ದೀರಿ ಅಂತ ನನಗೆ ಚೆನ್ನಾಗಿ ಗೊತ್ತಾಯ್ತು. ಹಾಯ ನಿಮ್ಮಕ್ಕೆ ಡಾಲರು ಇಲ್ಲ, ಕಾಲರು ಇಲ್ಲ. ಇಲ್ಲಣ್ಣ, ನಮ್ಗೆ ಲೇಡಿ ಮೋಸ ಮಾಡ್ಬಿಟ್ಟಿದ್ದಾಳೆ. ಏ ಲೇಡಿ ಇರೋದೇ ಮೋಸ ಮಾಡೋದಕ್ಕೆ ಕಣ. ನಿಮ್ ಕತೆ ಪುರಾಣ ಎಲ್ಲ ನನಗೆ ಬೇಕಾಗಿಲ್ಲ. ಮರ್ಯಾದೆಲಿ ಬೇಗ ಹೋಗಿ ದುಡ್ಡು ತಗೊಂಬನ್ನಿ. ಇಲ್ಲ ಅಂದ್ರೆ ಗಂಟೆಗೆ ಮೀಟರ್ ಬಡ್ಡಿ ಏರ್ತಾ ಇರುತ್ತೆ. ನೀವಿಬ್ರು ಬೇಗ ಹೋಗಿ ದುಡ್ಡು ತರಲಿಲ್ಲ ಅಂತ ಇಟ್ಕೊಳ್ಳಿ, ಇವಳನ್ನ ಪೀಸ್ ಮಾಡಿ ಇವಳು ಕಿಡ್ನಿನ 5 ಲಕ್ಷಕ್ಕೆ ಮಾರ್ಬಿಡ್ತೀನಿ. ಬೇಡ ಪಾಪ ಸಣ್ಣ ಹುಡುಗಿ ಅಣ್ಣ. ಏನಾದ್ರು ತಿನ್ನಕ್ ಕೊಟ್ರೆ ಇಲ್ಲೇ ಇರ್ತಾಳೆ. ನಾವು ಮೋಸ ಮಾಡೋರಲ್ಲಣ್ಣ. ನಿಂತ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಸೂಜಿ ತರ ಹಾಕಿ ನಿನ್ ಬಾಯಿ ಹೊಲ್ದು ಬಿಡ್ತೀನಿ. ಅಣ್ಣರ ಸಣ್ಣ ಹುಡುಗಿ ಬಿಟ್ಬಿಡ್ರಿ. ನಾವು ಮೋಸ ಮಾಡೋರಲ್ರಿ ಅಣ್ಣರ. ಅದ್ರ ಹಂಗೆ ಬಿಟ್ಟ ಅಂದ್ರೆ ಮಕಡ ಮಲ್ಕೊಂಡ್ಬಿಡ್ಬೇಕಿಲ್ಲ. ಇದೇನ್ ಮೋಸ ಅಲ್ದಿರ ಇನ್ನೇನಾಯ್ತು? ನಾನು ನಿನ್ನಿಂದ ಟೇಕ್ ಮಾಡೋ ಪ್ಲೀಸ್. ಅಣ್ಣ ನಿಮಿಷ, ನಿನ್ನೆ ಏನು ತಲೆ ಕೆಡ್ಸ್ಕೊಬೇಡ. ಬೇಗ ಹೋಗಿ ಬೇಗ ಬಂದ್ಬಿಡ್ತೀವಿ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಟೈಮ್. ಅವ್ರಿಗೆ ಚಂದಾಗ ನೋಡ್ಕೊರಿ. ಒಂಚೂರು ಪಾನಿಪುರಿ ಕೊಟ್ಬಿಡ್ರಿ, ತಿನ್ಕೊಂಡು ಇಲ್ಲೇ ಎದ್ದು ಬಿಡ್ತಾಳ. ನಾವು ಬರ್ತಾವ್ರಿ. ಚೋಟ್ ಮೆಣಸಿನ್ಕಾಯಿ ನಮ್ಮ ಹತ್ರನೇ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ನೋಡ್ತೀಯಾ? ಇವಳು ಬಿಟ್ರೆ ಡೇಂಜರ್ ಕಣ. ಇಡ ಬಂದು ಹೇಳ್ತೀನಿ. ನಮಗೆ ಆಟ ಆಡಿಸ್ತಾಳ ಅವಳು. ಬಂದ್ರ ನಿಮ್ಗೆ ಐತಲ್ಲ ಈ ಎಲ್ಲಾ ಒಡವೆಗಳ ಬೆಲೆ ಒಂದು 2.5 ಲಕ್ಷ ಆಗುತ್ತೆ. ಮಿಕ್ಕಿ ದುಡ್ಡು ಅಲ್ರಯ್ಯ. ಅಣ್ಣ ಅರ್ಜೆಂಟಿಗೆ ಸಿಗ್ತಾ ಇಲ್ಲ. ನಾನು ಖಂಡಿತ ನಿಮಗೆ ಮೋಸ ಮಾಡಲ್ಲ, ವಾಪಸ್ ಕೊಟ್ಟೆ ಕೊಡ್ತೀನಿ. ಆಗಕ್ಕ ಗೋಬಕ್ಕಂಗ್ ಕತೆ ಎಲ್ಲ ನನ್ನ ಹತ್ರ ಹೇಳ್ಬೇಡ. ಮೊದಲು ನನ್ ದುಡ್ಡು ಕೊಡು, ಆಮೇಲೆ ಅವಳನ್ನ ಬಿಡಿಸ್ಕೊಂಡು ಹೋಗು. ಚಪಾತಿ ಕರೆಗಾರೆ ರಾಗಿ ರೊಟ್ಟಿನೂ ಕರೆಗಾರೆ. ಹೆದರ್ಕೋಬೇಡ ಕಣ ಶ್ರೀಹರಿ, ಪೊಲೀಸ್ಗೆಲ್ಲ ವಿಷಯನೂ ಹೇಳಿದ್ದೀನಿ. ಶ್ರೀಹರಿ ಹೋಗಿ ಇಂತರ ಹತ್ರ ವ್ಯವಹಾರ ಮಾಡಿದ್ಯಲ್ಲೋ. ವೆಂಕಟಲಕ್ಷ್ಮಿ ಅವರೇ ಕರ್ಕೊಂಬನ್ರಿ ಅವಳನ್ನ. ಸಬ್ ಇನ್ಸ್ಪೆಕ್ಟ್ರ, ನೀವ್ ಯಾಕ್ರಿ ನಮ್ಮನೆಗೆ ಬಂದ್ರಿ? ಈ ಹುಡುಗಿ ಯಾರು? ಏನ್ ನಡೀತಾ ಇದೆ ಇಲ್ಲಿ? ಇವಳೆ ದಾಲಿ ಬಾಲಿ ಗಾಲಿ ಎಲ್ಲ ಇವಳೆ. ಪೋಲಿ ವೆಂಕಟಲಕ್ಷ್ಮಿ 4 ತನಕದ ಮೇಲೆ ಎಲ್ಲ ಬಾಯ್ಬಿಟ್ಲು. ಹಿಂಗೆ ತುಂಬಾ ಜನಕ್ಕೆ ಮೋಸ ಮಾಡೋಳಂತೆ ಇವಳು. ಇಲ್ಲೇ ಇರೋದು ಸರ್ ಇವಳು. ಅಮೆರಿಕನ ಮ್ಯಾಪ್ ನಲ್ಲಿ ನೋಡಿದೀನಿ ಅಂದ್ಲು. ಏನಯ್ಯ ಗಂಟೆ ಬಡ್ಡಿಗೆ ದುಡ್ಡು ಕೊಡ್ತೀಯಾ? ಸರ್, ನಾನು ಲೇವಾದೇವಿ ವ್ಯವಹಾರ ಮಾಡ್ತೀನಿ, ಅದ್ರಲ್ಲೇನ್ ತಪ್ಪು? ಬಡ್ಡಿ ವ್ಯಾಪಾರ ಮಾಡೋದು ತಪ್ಪಲ್ಲ, ದುಡ್ಡು ಕೊಟ್ಟು ಹುಡುಗಿನ ಗಿರ್ವಿ ಇಟ್ಕೊಳಕ್ ತಪ್ಪು. ಅಯ್ಯೋ ರಾಮ, ಇದೊಳ್ಳೆ ಕತೆ ಆಯ್ತಲ್ಲ. ನನ್ ದುಡ್ಡಿಗೆ ಸೆಕ್ಯೂರಿಟಿ ಬೇಡವಾ? ದುಡ್ಡು ಕೊಟ್ರೆ ಹುಡುಗಿನ ಬಿಟ್ಬಿಡ್ತೀನಿ ಅಂತ ಹೇಳಿದ್ದೀನಲ್ಲ. ಸೆಕ್ಯೂರಿಟಿಗೆ ಹುಡುಗಿನ ಒದ್ದು ಒಳಕ್ ಹಾಕ್ಬಿಡ್ತೀನಿ. ತಿರುಗಿ ಆ ಕಡೆ. ನಿಮ್ ಲಿಪ್ಸ್ಟಿಕ್ ನೋಡಕ್ ಆಗ್ತಿಲ್ಲ, ತಿರುಗಿರಿ ಆ ಕಡೆ. ಅಸಲಾಯ್ತು. ಬಡ್ಡಿ ದುಡ್ಡು ಕೇಳಿದ್ರೆ ಅರೆಸ್ಟ್ ಆಗ್ಬಿಡ್ತೀಯ. ಹೋಗ್ಲಿ ಈ ಹುಡುಗಿನ ಬಿಟ್ಬಿಡು. ನೋಡ ಇಲ್ಲೇನು ನಡೆದಿಲ್ಲ ನೋಡಿಲ್ಲ ಅಂತ ಗಪ್ ಚುಪ್ಪಾಗಿ ಹೊಟ್ಟೋಗ್ತಿವಿ. ಈ ಗಂಟೆ ಬಡ್ಡಿಯವ್ರ ಮೇಲೆ ಆಕ್ಷನ್. ಹೋಲಿ ಬಿಡ, ಹುಡುಗಿ ಸೇಫ್ ಆಗಿ ಸಿಕ್ಕಿದ್ದಾಳೆ. ಈಗ ಡಾಲಿ ಎನ್ಕ್ವೈರಿ ಮಾಡ್ಬೇಕು, ಗೊತ್ತಾಯ್ತಾ? ರೇ ವೆಂಕಟಲಕ್ಷ್ಮಿ, ಅವಳ ಅವತ್ತು ಜೀಪಲ್ ಹಾಕ್ರಿ. ನಡಿಯಮ್ಮ ಹೋದ್ರೆ ನಡಿಯ. ಸರ್ ಥ್ಯಾಂಕ್ ಯು ಸರ್, ವೆರಿ ಗುಡ್ ಜಾಬ್ ಸರ್. ದಯವಿಟ್ಟು ಬಿಡಿ ಸರ್, ಗೊತ್ತಾಯ್ತು. ಬಿಟ್ ಕಳ್ಸವಳನ್ನ. ಪಾ ಶೇರಿ, ಏನೇ ವ್ಯವಹಾರ ಮಾಡ್ಬೇಕಂದ್ರೂ ಮನೇಲಿ ಹೇಳ್ಬಿಟ್ಟು ಮಾಡು. ದೊಡ್ಡವ್ರಿಗೆ ಹೇಳಿದ್ರೆ ವ್ಯವಹಾರ ಮಾಡಿದ್ರೆ ತಪ್ಪಾಗುತ್ತೆ. ಸಾರಿ ಪಾಪಣ್ಣ, ನಿಮ್ಮೀನ್ ಬಿಡಿಸ್ಬೇಕು ಅಂತ ಮನೆಯಿಂದ ಒಡವೆ ಕಟ್ಬಿಟ್ಟೆ. ಇದೆಲ್ಲ ನಿಮ್ಗೆ ಗೊತ್ತಾಯ್ತು? ನೀನ್ ನನ್ಗೆ 5 ಲಕ್ಷ ಕೇಳಿದಾಗಲೇ ನಂಗೆ ಅನುಮಾನ ಬಂತು. ನಾನು ನಿನ್ನನ್ನೇ ಫಾಲೋ ಮಾಡ್ತಿದ್ದೆ. ನೀನ್ ಯಾವಾಗ ಡಾಲಿಗೆ ದುಡ್ಡು ಕೊಟ್ಟಿಯೋ ಅವಳು ಹಿಡಿದು ನಾನು ವಿಚಾರಿಸ್ದೆ. ಅವಳು ಫ್ರಾಡ್ ಅಂತ ಗೊತ್ತಾಯ್ತು. ಇವ್ರಿಗೆ ದುಡ್ಡು ವಾಪಸ್ ಕೊಡೋಣ ಅಂತ ಇಲ್ಲಿಗೆ ಬಂದೆ. ಇಲ್ಲಿ ನೋಡಿದ್ರೆ ಈ ಕತೆ. ಸಾರಿ ಪಾಪಣ್ಣ, ಚೆನ್ನಾಗಿ ದುಡ್ಡು ಮಾಡ್ಬೋದು ಅಂತ ಈ ಬಿಸ್ನೆಸ್ ಅಲ್ಲಿ ಕೈ ಹಾಕಿ ಸಿಕ್ಕಾಕೊಂಡ್ಬಿಟ್ಟೆ. ಜೀವನದಲ್ಲಿ ಆಸೆ ಇರ್ಬೇಕಪ್ಪ, ದುರಾಸೆ ಇರಬಾರ್ದು. ಅಮೆರಿಕನ್ ಡಾಲರ್ಸ್ಗಿಂತ ಲಂಡನ್ ಪೌಂಡ್ಸ್ ಅಲ್ಲಿ ಬಿಸ್ನೆಸ್ ಮಾಡಿದ್ರೆ ಒಳ್ಳೆ ಪ್ರಾಫಿಟ್ ಸಿಗುತ್ತೆ.